KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಯಾರಪ್ಪನ ಸ್ವತ್ತಿದು? ಸರ್ಕಾರ ಬಸ್ಗಳನ್ನು ಕೊಂಡ್ಕೊಳ್ಳುತ್ತೆ. ಯಾಕೆ ಕೊಂಡ್ಕೊಳ್ಳುತ್ತೆ? ಜನಗಳಿಗೆ ಉಪಯೋಗ ಆಗಲಿ, ಎಲ್ಲ ಜನಗಳಿಗೂ ಒಂದೂರಿಂದ ಮತ್ತೊಂದೂರಿಗೆ ಹೋಗೋಕ್ಕೆ ಅನುಕೂಲ ಆಗಲಿ ಅಂತ ಕೊಂಡ್ಕೊಳ್ಳುತ್ತೆ. ಆದರೆ ಯಾರ ದುಡ್ಡಲ್ಲಿ ಕೊಂಡ್ಕೊಳ್ಳುತ್ತೆ? ಜನಗಳ ದುಡ್ಡಲ್ಲೇ ಕೊಂಡ್ಕೊಳ್ಳೋದು. ಹಂಗಿದ್ಮೇಲೆ ಆ ಪ್ರಾಪರ್ಟಿ, ಸರ್ಕಾರದ ಪ್ರಾಪರ್ಟಿ ಏನಿರುತ್ತೋ ಅದೆಲ್ಲ ಜನಗಳ ಪ್ರಾಪರ್ಟಿನೇ. ಅಲ್ಲಿ ಓನರ್ಸ್ ಯಾರು? CM ಅಲ್ಲ, DC ಅಲ್ಲ. ಅದಕ್ಕೆ ಓನರ್ಸ್ ಯಾರು? ನಾವು, ಜನಗಳ ದುಡ್ಡಿಂದ ಖರೀದಿ ಮಾಡಿರುವಂತಹ ವಾಹನ. ಆ ವಾಹನಕ್ಕೂ ದುಡ್ಡು ನಾವೇ ಕೊಡ್ತೀವಿ. ಆ ವಾಹನ ಹತ್ಕೊಂಡು ಹೋದ್ರೆ ಅದಕ್ಕೆ ಹಣನೂ ನಾವೇ ಕೊಡ್ತೀವಿ. ಎಲ್ಲ ಬಡ ಜನಗಳಿಗೂ ಅನುಕೂಲ ಆಗಲಿ, ಉಪಯೋಗ ಆಗಲಿ ಅಂತ ಹೇಳಿ, ನಮ್ಮ ಪ್ರಾಪರ್ಟಿ ಚೆನ್ನಾಗಿರಲಿ ಅಂತ ಹೇಳಿ ನಾವು ಓಡಾಡ್ತೀವಿ. ಈ ಸರ್ಕಾರಗಳು ಏನು ಮಾಡುತ್ತೆ? ಅಂಥ ಪ್ರಾಪರ್ಟಿ ಮೇಲೆ, ಅಂದರೆ ನಮ್ಮ ಸ್ವತ್ತು, ಅದೆಲ್ಲ ನಮ್ಮ ಸ್ವತ್ತು, ಆ ಸ್ವತ್ತಿನ ಮೇಲೆ ಈ ಗುಡ್ಕಾ ಈ ಥರ ಎಲ್ಲ ಅಡ್ವರ್ಟೈಸ್ಮೆಂಟ್ ಹಾಕೋದು, ಈ ಥರ ಎಲ್ಲ ಮಾಡುತ್ತೆ. ಯಾರಾದರೂ ಅಡ್ವರ್ಟೈಸ್ಮೆಂಟ್ ಸಾರಿಗೆ ಇಲಾಖೆ ಆಗಲಿ ಯಾವುದನ್ನ ಕೇಳೋಕೆ ಹೋದ್ರೆ ಯಾರಾದರೂ ಇದು ಸರ್ಕಾರದ ಗಾಡಿ ಅಂತ ಹೇಳ್ತಾರೆ. ಪ್ರಾಪರ್ಟಿ ಯಾರ್ದು? ಪ್ರಾಪರ್ಟಿ ಜನಗಳದು. ಜನಗಳು ಓಟ್ ಹಾಕಿ ಅವ್ರನ್ನ ಅಲ್ಲಿ ಕುಂಡ್ರಿಸಿರೋದು. ಯಾಕೆ ಕುಂಡ್ರಿಸಿರೋದು? ರಾಜ್ಯದ ಆಡಳಿತ ಚೆನ್ನಾಗಿರ್ಲಿ ಅಂತ. ಸರ್ಕಾರದ ಪ್ರಾಪರ್ಟಿ ಎಲ್ಲ ನಮ್ಮದು. ಆಗಿದ್ಮೇಲೆ ಈ ಸರ್ಕಾರ ಮಾಡುತ್ತೋ ಇಲ್ಲ ಸಾರಿಗೆ ವ್ಯವಸ್ಥೆ ಮಾಡುತ್ತೋ ಗೊತ್ತಿಲ್ಲ. ಬಸ್ಗಳ ಮೇಲೆಲ್ಲ ಅಡ್ವರ್ಟೈಸ್ಮೆಂಟ್ ಸ್ಟಿಕ್ಕರ್ಗಳು ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ. ಅಂತ ಬಸ್ಗಳ ಮೇಲೆಲ್ಲ ಗುಡ್ಕಾ ಐಟಮು ಈ ಥರ ಅಡ್ವರ್ಟೈಸ್ಮೆಂಟ್ ಎಲ್ಲ ಹಾಕ್ತಿರಲ್ಲ. ಆ ಪ್ರಾಪರ್ಟಿ ಏನಾದರೂ ನಿಮ್ದ ಅಲ್ಲ ತಾನೇ? ಅದು ಜನಗಳ ಪ್ರಾಪರ್ಟಿ ಅಂದಮೇಲೆ ನಮ್ಮದು. ನಾವು ಹೇಳ್ದಂಗೆ ಕೇಳ್ಬೇಕು ತಾನೆ? ಸರ್ಕಾರನ ಅಲ್ಲಿಗೆ ತಗೊಂಡೋಗಿಸಿರೋದು ನಾವೇ. ಬಸ್ಗಳಿಗೆ ನಿಜವಾದ ಓನರ್ಸ್ ಯಾರು? ಸರ್ಕಾರ ಅಲ್ಲ, ನಾವು ನಿಜವಾದ ಓನರ್ಸು. ಇಡೀ ಸರ್ಕಾರಕ್ಕೆ ಸಂಬಳ ಕೊಟ್ಟು ಅವರಿಗೆ ಕೆಲಸ ಮಾಡಿಸ್ತಾ ಅಲ್ಲಿ ಕುಂಡಿಸಿದೀವಿ ಅಂತ ಅಂದಮೇಲೆ ಅವ್ರನ್ನ ಕುಂಡಿಸೋ ಕಾರಣ ನಾವು. ಯಾಕಂದ್ರೆ ನಮ್ಮ ರಾಜ್ಯ ಎಲ್ಲ ವ್ಯವಸ್ಥೆಯಲ್ಲೂ ಮುಂದಿರಲಿ, ಎಲ್ಲ ಕೆಲಸಗಳು ಆಗಲಿ ಅಂತ ಹೇಳಿ ಬಸ್ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ಸ್ಟಿಕ್ಕರ್ಗಳನ್ನ ಆಗುತ್ತೆ. ಸರ್ಕಾರನೇ ಪ್ರಮೋಷನ್ ಮಾಡಿಕೊಡುತ್ತೆ, ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಅಂತ ಇಟ್ಕೊಳ್ಳೋಣ. ಆದ್ರೆ ನಾನು ಹೇಳೋದೇನಂತಂದ್ರೆ, ರೈತರು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಯಾಕೆ? ಸಾಲಗಳು ಮಾಡ್ಕೊಂಡು ಅವ್ರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಸಾಲ ಇದೆ ಅಂತ ಹೇಳಿ ಗಾಂಜಾ ಏನಾದ್ರು ಬೆಳಿತಾರ? ಹಾಗಾದ್ರೆ ಗಾಂಜಾ ಬೆಳೆಯೋಕೆ ಕೊಡಿ, ಅವ್ರಿಗೆ ಬೆಳಿತಾರೆ, ದುಡ್ಡು ಮಾಡ್ತಾರೆ, ನಿಮ್ಗೂ ಇನ್ನೂ ಹೆಚ್ಚಾಗಿ ಟ್ಯಾಕ್ಸ್ನು ಕೊಡ್ತಾರೆ. ನೀವು ಪ್ರಮೋಷನ್ ಮಾಡಿ ತಾಂಡಿದ್ದು ದುಡ್ಡೇ ಅಂತ ಅಂದ್ರೆ ಅವರು ಬೆಳೆದು ದುಡ್ಡೇ ತಾಣ್ತಾರಲ್ವಾ? ಅವ್ರಿಗೂ ಹೆಲ್ಪ್ ಆಗುತ್ತಲ್ವಾ? ಸರ್ಕಾರ ಏನೇ ಹೇಳುತ್ತೆ ಇದೆಲ್ಲ ಸರ್ಕಾರದ ಪ್ರಾಪರ್ಟಿ ಅಂತ ಅನ್ಕೊಂಡಿರ್ಬೋದು, ಆದರೆ ಆ ಸರ್ಕಾರನೇ ನಾವು. ಆ ಪ್ರಾಪರ್ಟಿ ಎಲ್ಲ ನಮ್ಮದು. ನಾವು ಹೇಳ್ದಂಗೆ ಕೇಳಬೇಕು ಸರ್ಕಾರನೇ. ಜನಗಳೆಲ್ಲ ತಿರುಗಿ ನಿಂತರೆ ಒಂದು ದಿನಕ್ಕೆ ಬಿಟ್ಟು ಬರ್ಬೇಕಾಗುತ್ತೆ ಚೇರ್ಗಳೆಲ್ಲಾರ್ದು. ಅವ್ರಿಗೆಲ್ಲ ಸಂಬಳ ಕೊಟ್ಟು ಅವ್ರನ್ನೆಲ್ಲ ಅಲ್ಲಿ ಇರಿಸಿದೀವಿ ಅಂತ ಅಂದಮೇಲೆ ಆ ಕೆಲಸ ಮಾಡಲಿ ಅಂತ ಅಲ್ಲಿ ಬಿಟ್ಟಿರ್ತೀವಿ. ಅದ್ರ ನಿಜವಾದ ಓನರ್ಸ್ ಯಾರು? ಅದಕ್ಕೆಲ್ಲ ನಾವು ಜನ ಹೇಳ್ದಂಗೆ ಕೇಳಬೇಕು. ಈ ಥರ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಪ್ರಮೋಷನ್ ಮಾಡಿಕೊಟ್ಟಿದ್ರಲ್ಲ ಸರ್ಕಾರ, ಅದೇ ಗುಡ್ಕಾ ಹಾಕೊಂಡು ವಿಧಾನಸೌಧ ಒಳಗೆ ಹೋಗಿ ಯಾರಾದರೂ ಹಾಕೊಂಡೋಗಿ ಉಗ್ತು ಬರ್ತಾರೆ. ಸುಮ್ಮನಿರ್ತೀರಾ? ದಂಡ ಹಾಕಲ್ವಾ? ಅದೇ ಥರ ಎಷ್ಟೋ ಜನ ಯುವಕರು ಈ ಬಸ್ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕಿರೋ ಸ್ಟಿಕ್ಕರ್ಗಳನ್ನ ಕಿತ್ತೆ ಎಸಿತಾ ಇದ್ದಾರೆ ಇವತ್ತು. ಈ ಥರ ಆಗ್ತಿದ್ದಂಗೆ ಇಮಿಡಿಯೇಟ್ಲಿ ನಾವು ಆಕ್ಷನ್ ತಗೊಂಡ್ರೆ ಮುಂದೆ ಅವ್ರಿಗೆ ಏನೇ ಮಾಡೋದಕ್ಕೂ ದಾರಿ ಇರೋದಿಲ್ಲ. ಇನ್ನೊಂದೇನಂದ್ರೆ, ನಾವು ಹಿಂಗೆ ಈ ಸರ್ಕಾರಗಳೆಲ್ಲ ನಮ್ಮ ನಾಳರ್ನೆಲ್ಲ ನಾವು ಈ ಥರನೇ ಬಿಡ್ತಾ ಹೋಗ್ತಾ ಇದ್ರೆ ಮುಂದೆ ಎಲ್ಲ ನಮ್ಮ ಅಪ್ಪಂದೇ ಅಂದ್ಬಿಡ್ತಾರೆ. ಆ ಪರಿಸ್ಥಿತಿ ಬೇಡ ಅಂದರೆ ಈಗಲೇ ನಾವು ಎಚ್ಚೆತ್ಕೊಂಡ್ಬಿಡ್ಬೇಕು. ಎಷ್ಟೋ ಜನ ಕಾಲೇಜು ಯುವಕರಾಗಿರ್ಬೋದು, ಎಷ್ಟೋ ಜನ ಥರ ಅಡ್ವರ್ಟೈಸ್ಮೆಂಟ್ಗಳಿಗೆಲ್ಲ ವಿರುದ್ಧವಾಗಿ ನಿಂತಿದ್ದಾರೆ. ನಮ್ಮ ಕರ್ನಾಟಕ ಹೇಗಾಗಿದೆ ಅಂದರೆ, ಕರ್ನಾಟಕದಲ್ಲೇ ಕನ್ನಡಿಗನ ಹುಡುಕ್ಬೇಕು, ಆ ಥರ ಆಗ್ತಾ ಇದೆ ನಮ್ಮ ಕರ್ನಾಟಕ.